ಇಲ್ಲಿ ಸೇರಿರುವಂತ ಎಲ್ಲ ಗಣ್ಯರಿಗೆ ಗೆಳೆಯರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನಂ ತುಂಬಾ ಇಷ್ಟಪಟ್ಟು ಒಪ್ಕೊಂಡಂತ ಸಿನಿಮಾ. ಬಿಕಾಸ್ ಒಂದು ಲವ್ ಸ್ಟೋರಿ ಮಾಡಿರಲಿಲ್ಲ ನಾನು. ನಮ್ಮ ಗಿರೀಶ್ ಸರ್ ಕತೆ ಹೇಳಿದಾಗ, ಸೀನ್ಸ್ ಹೇಳಿದಾಗ ತುಂಬಾ ಖುಷಿ ಆಯ್ತು ನನಗೆ. ಅಂದ್ರೆ ಈ ತರದ್ದು ಮಾಡಿದ್ರೆ ತುಂಬಾ ಜನ ಫ್ಯಾಮಿಲಿ ಅವ್ರಿಗೆ ಮತ್ತೆ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ರೀಚ್ ಆಗ್ತದೆ ಅಂತ. ಸೊ ತುಂಬಾ ಖುಷಿ ಪಟ್ಟು ಒಪ್ಕೊಂಡೆ. ಗಿರೀಶ್ ಸರ್ ಶೂಟ್ ಮಾಡುವಾಗ ತುಂಬಾ ಒಂಥರ ಗಾಬರಿ ಆಗ್ತಿತ್ತು, ಲೈಕ್ ಯಾಕಪ್ಪ ಇಷ್ಟು ಸ್ಲೋ ಇದ್ದಾರೆ ಇವರು ಅಂತ. ಸಿನಿಮಾ ಇವಾಗ ಡಬ್ಬಿಂಗ್ ಶುರುವಾಗಿದೆ, ಸಿನಿಮಾ ನೋಡ್ತಿದೀವಿ, ಗೊತ್ತಾಗ್ತಿದೆ ನಮ್ಗೆ ಅವ್ರು ಯಾಕಷ್ಟು ಸ್ಲೋ ಮಾಡಿದ್ರು ಅಂದ್ರೆ ಆ ಇಂಟೆನ್ಸಿಟಿಗೋಸ್ಕರ. ಆ ಪ್ರತಿಯೊಂದು ಫ್ರೇಮ್ ಕೂಡ ಅವ್ರು ಅನ್ಕೊಂಡಂಗೆ ಬರಬೇಕು, ಅವ್ರು ಅನ್ಕೊಂಡಿರೋ ಭಾವನ ಕನ್ವೆ ಮಾಡಬೇಕು, ಅದಕ್ಕೋಸ್ಕರ ಅಷ್ಟು ಟೈಮ್ ತಗೊಂಡ್ರು. ಅಂಡ್ ನನಗೆ ಲವ್ ಸ್ಟೋರಿ ಮತ್ತೆ ಈ ಲವ್ ಸೀನ್ಸ್ ಎಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ಬೇಕಪ್ಪ, ತುಂಬಾ ಚೆನ್ನಾಗಿ ಮಾಡ್ಬೇಕು, ನೀವು ಮತ್ತೆ ಹೀರೋಯಿನ್ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಶೂಟಿಂಗ್ ಮಾಡಿದ್ರು. ಮೋಸ್ಟ್ ಇನ್ನೊಂದು 4-5 ದಿನ ಎಕ್ಸ್ಟ್ರಾ ಶೂಟಿಂಗ್ ಮಾಡಿದ್ರೆ ರಿಯಲ್ ಆಗಿ ಲವ್ ಆಗ್ಬಿಡೋದು. ಅಷ್ಟು ಕೆಲಸ ಮಾಡ್ಸಿದಾರೆ ನಮ್ಮ ಹತ್ರ. ಸೊ ಅದು ಕಾಣಿಸ್ತಿದೆ ಕೂಡ. ಅಂಡ್ ಜೋಕ್ಸ್ ಅಪಾರ್ಟ್, ರಚನ್ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಅಂಡ್ ನನ್ನ ಜೊತೆಗೆ ನಮ್ಮ ಪೃಥ್ವಿ ಅಂಬರ್ ಅದ್ಭುತವಾದ ಕಲಾವಿದರು ಅವರು. ಅವರ ದಿಯಾ ಸಿನಿಮಾದಲ್ಲಿ ನೋಡಿ ದೊಡ್ಡ ಫ್ಯಾನ್ ಆಗಿದೆ ಅವ್ರಿಗೆ. ಅಂಡ್ ಈ ಸಿನಿಮಾದಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ. ಬಿಕಾಸ್ ಡಬ್ಬಿಂಗ್ ಅಲ್ಲಿ ನೋಡ್ತಿದ್ದೀನಿ, ನಾನೇ ಫಸ್ಟ್ ಡಬ್ಬಿಂಗ್ ಮಾಡ್ತಿರೋದು, ನೋಡ್ತಿದ್ದೀನಿ. ನಮ್ಮ ಸಿನಿಮಾ ತುಂಬಾ ಜನಗಳ ಮನಸ್ಸಿಗೆ ಮುಟ್ಟುತ್ತೆ, ಅದರಲ್ಲಿ ನೋ ಡೌಟ್. ಅಂಡ್ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ವಿತ್ ಬೈ ಹಾರ್ಟ್ ಕೆಲಸ ಮಾಡಿರೋದ್ರಿಂದ ನಮ್ಮ ಸಿನಿಮಾ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮೆಲ್ಲರಿಗೂ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತೀನಿ ಮುಂದೆ. ಬಿಕಾಸ್ ಇದು ಜಸ್ಟ್ ಟೀಸರ್, ಟ್ರೈಲರ್, ಸಾಂಗ್ಸ್, ಟ್ರೈಲರ್, ಸಿನಿಮಾ ಎಲ್ಲವೂ ತುಂಬಾ ಇದೆ. ನಮ್ಮ ಮುನೇಗೌಡ ಸರ್ ಬಗ್ಗೆ ಹೇಳಬೇಕು ಅಂತಾರೆ, ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್. ಇವತ್ತು ಅವರು ಹುಟ್ಟುಹಬ್ಬ. ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು, ನಿಮ್ಮ ರಾಜಕೀಯ ಭವಿಷ್ಯ ಮತ್ತು ನಿಮ್ಮ ಸಿನಿಮಾ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಮತ್ತೆ ಇದೇ ತರ ನಮ್ಮಂತ ಹೊಸ ಪ್ರತಿಭೆಗಳಿಗೆ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದಯವಿಟ್ಟು ಅವಕಾಶಗಳನ್ನ ಕೊಡಿ. ನಿಮ್ಮನ್ನ ಈ ಇಂಡಸ್ಟ್ರಿ ವೆಲ್ಕಮ್ ಮಾಡುತ್ತೆ. ನಿಮ್ಮ ಪ್ಯಾಷನ್ ನಮ್ಗೆ ಅರ್ಥ ಆಗುತ್ತೆ. ಆ ಪ್ಯಾಷನ್ ಇರೋ ಪ್ರೊಡ್ಯೂಸರ್ಗಳೇ ಇಂಡಸ್ಟ್ರಿಗೆ ಬೇಕಾಗಿರೋದು. ಸೊ ದೊಡ್ಡ ಸ್ಟಾರ್ ಗಳ ಜೊತೆ ನೆಕ್ಸ್ಟ್ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಿ. ಆಲ್ ದಿ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ ನಿಮ್ಗೆ. ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಅವ್ರು ತುಂಬಾ ಭಾವನಾತ್ಮಕ ಜೀವಿ. ಬಿಕಾಸ್ ಅವ್ರು ಹಂಗಿಲ್ದೆ ಹೋದ್ರೆ ಈ ತರ ಸೀನ್ಸ್ ಗಳು ಬರ್ಕೊಳಕ್ಕಾಗಲ್ಲ. ಸೊ ಅವ್ರು ತುಂಬಾ ಚೆನ್ನಾಗಿ ಸೀನ್ಸ್ ಗಳು ಬರ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಿರೋದು ಸ್ವಲ್ಪ ತುಂಬಾ ಚಿಕ್ಕದಷ್ಟೇ. ಸೊ ತುಂಬಾ ಇದೆ ಇನ್ನ ಮಾತಾಡೋಣ. ಅಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಉದಯ್ ಇಲ್ಲ, ಅವರು ಅವರ ಕ್ವಿಕ್ನೆಸ್ ಅಂದ್ರೆ ಫಾಸ್ಟ್ ಆಗಿ ಗ್ರಾಸ್ ಮಾಡ್ಕೋತಾರೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಹಂಗಾಗಿ ಅವ್ರನ್ನ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅವರು ಆದಷ್ಟು ಬೇಗ ಇಂಡಸ್ಟ್ರಿ ತುಂಬಾ ದೊಡ್ಡ ಕ್ಯಾಮ್ರಾಮನ್ ಆಗಿ ಬೆಳೀತಾರೆ, ಇದು ಪ್ರಾಮಿಸ್. ಬಿಕಾಸ್ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಅಂಡ್ ನಮ್ಮ ವಿಜಯ್ ಕುಂಬಿನೇನಿ ಸರ್ ಅಷ್ಟೇ, ತುಂಬಾ ಒಳ್ಳೆಯ ಕೆಲಸಗಾರ. ಅಂದ್ರೆ ಅವರ ಕೊಟ್ಟಿರುವಂತ ಮ್ಯೂಸಿಕ್, ಅವರ ಡೆಪ್ತ್ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅವ್ರನ್ನ ನೆಕ್ಸ್ಟ್ ಸಿನಿಮಾಗಳಿಗೂ ಕೂಡ ರೆಫರ್ ಮಾಡ್ತಿದ್ದೀನಿ. ಬಿಕಾಸ್ ಅವ್ರ ಕೆಲಸ ನಂಗೆ ತುಂಬಾ ಇಷ್ಟ ಆಗಿದೆ. ಸೊ ನಿಮ್ಗಳಿಗೂ ಸಾಂಗ್ ಬಂದಾಗ ಗೊತ್ತಾಗುತ್ತೆ ಅವ್ರ